ಪ್ರಸಾರ ಮಾಧ್ಯಮ ಪ್ರತಿನಿಧಿಗಳಿಗೆ ನನ್ನಿಂದ ಮತ್ತು ನಮ್ಮ ಗ್ರೂಪ್ನಿಂದ ಎಕ್ಸಿಕ್ಯೂಟಿವ್ ಕಮಿಟಿ ಚುನಾವಣೆ ಮಾಡಲಿಕ್ಕೆ ಘೋಷಣೆ ಮಾಡಿದ್ದಕ್ಕೆ ಮತ್ತು ಈ ಚುನಾವಣೆ 30ನೇ ತಾರೀಕು ಅಕ್ಟೋಬರ್ 2025ಕ್ಕೆ ಆಡಿಟೋರಿಯಂ ಹಾಲ್ ಬೀಮ್ಸಲ್ಲಿ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ನಾವು 10 ಜನ, ಟೋಟಲ್ 26 ಜನ ನಾಮಿನೇಷನ್ ತುಂಬಿದ್ದಾರೆ. ಅದರಲ್ಲಿ ನಾವು 10 ಜನ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದೀವಿ. ಇದರ ಉದ್ದೇಶ ಅಂದರೆ ನಾವು ಎಲ್ಲ ಚುನಾವದಲ್ಲಿ ಆಯ್ಕೆಯಾಗಿ ಬಂದರೆ ನಮ್ಮ ಉದ್ದೇಶಗಳನ್ನು ಎಲ್ಲ ರೆಡ್ ಕ್ರಾಸ್ ಸೊಸೈಟಿ ಮೆಂಬರ್ಸ್ಗೆ, ಈ ಬೆಳಗಾವಿ ಡಿಸ್ಟ್ರಿಕ್ಟಲ್ಲಿ ಇದ್ದ ರಹಿವಾಸಿಗಳಿಗೆ ತಿಳಿಸ್ಬೇಕು ಅಂತ. ಅದಲ್ಲದೆ ಸಾಕಷ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಆಜೀವನ್ ಮೆಂಬರ್ಸ್ ಏನಿದ್ದಾರೆ ಅವರು ಎಲ್ಲರಿಗೂ ಈ ಚುನಾವಣೆ ಬಗ್ಗೆ ಮಾಹಿತಿ ಸಿಗಬೇಕಂತ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಮಾಡಿದ್ವಿ. ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ನಮ್ಮ ಉದ್ದೇಶ ಅಂತಂದರೆ ನಾವು ಕೆಲವೊಂದು ಕಮಿಟ್ಮೆಂಟ್ಸ್ ಮತ್ತು ಇನಿಷಿಯೇಟಿವ್ ತಗೋತಾ ಇದ್ದೀವಿ. ಅದರಲ್ಲಿ ರೆಡ್ ಕ್ರಾಸ್ ಸೊಸೈಟಿ ಮೇನ್ ಏಮ್ ಇದ್ದಿದ್ದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಲೀಫ್. ಡಿಸಾಸ್ಟರ್ ಯಾವುದೇ ಥರದ್ದು ನ್ಯಾಚುರಲ್ ಆರ್ ಮ್ಯಾನ್ಮೇಡ್ ಅಂದರೆ ಯಾವುದೇ ಆಕ್ಸಿಡೆಂಟ್ ಆಯಿತು, ಎಲ್ಲೇ ಆಗಲಿ ಬೆಂಕಿ ಆಯಿತು, ಆ ಸಂದರ್ಭದಲ್ಲಿ ಜನರಿಗೆ ಯಾವುದೇ ಥರದ್ದು ಹೆಲ್ಪ್ ಬೇಕಾದರೆ ರೆಡ್ ಕ್ರಾಸ್ ಸೊಸೈಟಿ ಕಡೆಯಿಂದ ಆಪತ್ಕಾಲೀನ ಹೆಲ್ಪ್ ತಲುಪಿಸ್ಬೇಕಂತ ನಮ್ಮ ಉದ್ದೇಶ. ಆಮೇಲೆ ಈ ಚುನಾವಣೆಯಲ್ಲಿ ನಾವು ಚುನಾಯಿಸಿ ಬಂದರೆ ಎಲ್ಲರೂ ರೆಡ್ ಕ್ರಾಸ್ ಸೊಸೈಟಿ ಆಜೀವನ್ ಮೆಂಬರ್ಸ್ಗಳಿಗೆ ನಾವು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಭದ್ರವಾಗಿ ದೊಡ್ಡ ಯೋಜನೆ ಮಾಡಿ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಬೇಕಂತ ಉದ್ದೇಶ, ನಮ್ಮ ಉದ್ದೇಶ. ಮೂರನೇದು ಯೂತ್, ಅಂದರೆ ಈ ನೇಷನ್ನಲ್ಲಿ ಎಲ್ಲದಕ್ಕೆ ಆ್ಯಕ್ಟಿವ್ ಇರೋ ಯಂಗ್ಸ್ಟರ್ಸ್ನ ನಮ್ಮ ಸಂಸ್ಥೆ ಕಾರ್ಯದಲ್ಲಿ ಶಾಮೀಲ್ ಮಾಡಿಕೊಂಡಿಟ್ಟು ಅವ್ರಿಗೂ ಕೂಡ ಸಮಾಜ ಸೇವೆ ಮತ್ತು ಹ್ಯುಮ್ಯಾನಿಟೇರಿಯನ್ ಸಪೋರ್ಟ್ ಸಲುವಾಗಿ ರೆಡಿ ಮಾಡಬೇಕು. ಫಸ್ಟ್ ಏಡ್ ಮತ್ತು ಇತರ ಕಾರ್ಯಕ್ರಮದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಿ ಹಳ್ಳಿ ತನೂ ನಮ್ಮ ರೆಡ್ ಕ್ರಾಸ್ ಸೊಸೈಟಿ ಸಂಸ್ಥೆ ಕೆಲಸವನ್ನು ತಲುಪಿಸ್ಬೇಕು ಅಂತ ನಮ್ಮ ಉದ್ದೇಶ. ಅಲ್ಲಿ ರಕ್ತದ್ದು ಏನು ಕಮತರತೆ ಬೀಳುತ್ತೆ ಅಲ್ಲಿ ಹೆಚ್ಚಾನೆಚ್ಚು ಬ್ಲಡ್ ಡೊನೇಷನ್ ಕಲೆಕ್ಷನ್ ಮಾಡಿ ನೀಡ್ ಆಫ್ ದ ಬ್ಲಡ್ ಟು ದ ಸೊಸೈಟಿ ಸಫೈಸ್ ಮಾಡಲಿಕ್ಕೆ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ಗಳು ಅರೇಂಜ್ ಮಾಡೋದು ನಮ್ಮದು ಉದ್ದೇಶ. 25ಕ್ಕೆ ಇದನ್ನು ಪ್ರಕಟಣೆ ಮಾಡಿದರು. ಅದೇ ಪ್ರಕಾರ ಈ ಪ್ರಕಟಣೆ ಪ್ರಕಾರ ನಾವು ಒಂದು 26 ಜನ ಇದಕ್ಕೆ ನಾಮಿನೇಟ್ ಮಾಡಿದ್ದೀವಿ. 26 ಜನ ಇದಕ್ಕೆ ಇಲೆಕ್ಷನ್ ನಾವು ಆಡಬೇಕು ಅಂತ ಹೇಳಿ ನಾವು ಅಭ್ಯರ್ಥಿಗಳು ಇದು ಮಾಡಿದ್ದೀವಿ. ನಮ್ಮ ಆ 26 ಜನರಲ್ಲಿ ನಾವು 10 ಜನ ನಾವು ಇದು ತಮಗೆ ಕೊಡ್ತಾ ಇದ್ದೀವಿ. ಇದು ಮಾನವ ಸೇವಾ ಅಂತ ಹೇಳಿ ನಾವು ಇದು 10 ಜನ ಸೇರಿಬಿಟ್ಟು ಇದೊಂದು ಪೆನಲ್ ಮಾಡ್ಕೊಂಡು ಬಿಟ್ಟು ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಿ ತಾಲೂಕದಲ್ಲಿ ಈ ಥರದ್ದು ಏನಿದೆ ಅಂತ ಹೇಳಿ ಸಂಸ್ಥೆ ಇದೆ ಅಂತ ಹೇಳಿ ನಾವು ಒಂದು ಅವೇರ್ನೆಸ್ ಮಾಡಬೇಕು. ಇದು ಏನು ಬೆಳಿಬೇಕಾಗಿತ್ತು ಆ ಪ್ರಕಾರ ನಾವು ಬೆಳೆಸಬೇಕು ಅಂತ ಹೇಳಿ ಈ ಉದ್ದೇಶದಿಂದ ನಾವು ಇಲೆಕ್ಷನ್ ಮಾಡ್ತಾ ಇದ್ದೀವಿ. ಈ ಇಲೆಕ್ಷನ್ 30/10/2025ಕ್ಕೆ ವೋಟಿಂಗ್ ಇದೆ. ಅದರಲ್ಲಿ ಇದು ವೋಟಿಂಗ್ ಪ್ರಕ್ರಿಯೆ ಹೆಂಗಂತಂದ್ರೆ ಒಬ್ಬರು ಮೆಂಬರಿಗೆ ಇದು ಸಂಸ್ಥೆ ಮೆಂಬರ್ ಏನಿದ್ದಾರೆ, ರೆಡ್ ಕ್ರಾಸ್ ಸೊಸೈಟಿ ಮೆಂಬರ್ ಏನಿದ್ದಾರೆ ಅವರಿಗೆ 10 ಜನರಿಗೆ ವೋಟ್ ಮಾಡುವಂಥ ಅವಕಾಶ ಇದೆ. 10 ಮಂದಿನ ಆರಿಸ್ಬೋದು, 26 ಜನರಲ್ಲಿ 10 ಮಂದಿನ ಆರಿಸ್ಬೋದು ಅಂತ ಹೇಳಿ ಇದ್ರ ಉದ್ದೇಶ ಇದೆ. ಇದು ಮೆಂಬರ್ ಬಿಟ್ಟು ಇದ್ರದ್ದು ಲಿಸ್ಟ್ ಪ್ರಕಾರ 33,000 ಮೇಲೆ 3,500 ಮೇಲೆ ಮೆಂಬರ್ಸ್ ಇದ್ದಾರೆ. ಈ ಮೆಂಬರ್ಸಿಗೆ ತಮ್ಮ ಮುಖಾಂತರ ಮಾಧ್ಯಮ ಇದ್ರ ಮುಖಾಂತರ ನಾವು ಅವರಿಗೆ ಆಹ್ವಾನ ಮಾಡ್ತಾ ಇದ್ದೇವೆ ಅಂತಂದ್ರೆ 30 ತಾರೀಕಿಗೆ 30/10/2025ಕ್ಕೆ ಬಂದು ತಾವು ನಮ್ಮ 10 ಜನ ಪೆನಲ್ಗೆ ಇದನ್ನು ಸಪೋರ್ಟ್ ಮಾಡಿ ನಮಗೆ ವೋಟ್ ಮಾಡಿ ಅಂತ ಹೇಳಿ ತಾವು ಪ್ರಮೋಟ್ ಮಾಡಿ ಅಂತ ಹೇಳಿ ತಮಗೆ